ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಡೌನ್ ಫಾಲೇ ಹೋಗಿದೆ, ಕರೆಕ್ಟ್ ಅಲ್ವಾ? ಗ್ಯಾಪ್ ಡೌನ್ ಆಗಿದೆ, ಸ್ವಲ್ಪ ಮೇಲೆ ಹೋಗೋಂಗ್ ಮಾಡಿ ಮತ್ತೆ ಡೌನ್ ಫಾಲ್, ತಿರ್ಗಾ ಒಂದ್ಸಲ ರೀಟೆಸ್ಟ್ ಮತ್ತೆ ಡೌನ್ ಫಾಲ್. ಸೊ ಪ್ರಾಪರ್ ಆಗಿ ಒಂದು ಎನ್ ಪ್ಯಾಟರ್ನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಓಕೆ, ಈಗ ನಾವು ಇವತ್ತಿನ ಟ್ರೇಡ್ ಜಾಸ್ತಿ ಪುಟ್ ಸೈಡ್ ಅಲ್ಲೇ ಗಮನ ಕೊಟ್ಟಿದ್ದು. ಅದ್ರ ಪ್ರಕಾರವಾಗಿ ಟ್ರೇಡ್ ಅಲ್ಲಿ ತುಂಬಾ ರೀತಿಯ ಪ್ರಾಫಿಟ್ ಗಳೆಲ್ಲ ಬಂದಿದೆ. ಸೊ ಬೆಳಿಗ್ಗೆ ಒಂದು ಸಿ ನಲ್ಲಿ ಕೊಟ್ಟಿದ್ವಿ, ಲೈಕ್ 73 to 93 ವರೆಗೆ 20 ಪಾಯಿಂಟ್ಸ್. ಅದಾದ್ಮೇಲೆ ಪುಟ್ ಸೈಡ್ ಅಲ್ಲೇ 147 ಗೆ ಎಂಟ್ರಿ ಕೊಟ್ಟಿದ್ವಿ. 147 ಇಂದ 175 ಗೆ ಬಿಟ್ಟಿದ್ದಾರೆ. ಆಕ್ಚುಲಿ ಅದು 208 ವರೆಗೆ ಹೋಗಿದೆ. ಮತ್ತೆ ಸ್ಟಾಪ್ ಲಾಸ್ ಕಡೆ ಹೋಗ್ಲೇ ಇಲ್ಲ ಅದು. ಸೊ ಆ ರೀತಿ ಇರುವಂತಹ ಟ್ರೇಡ್. ಕೆಲವರೆಲ್ಲ 2100 ಈ ಪ್ರಾಫಿಟ್ಸ್ ಎಲ್ಲ ನೋಡ್ಬೋದು. ಕೆಲವರು ಬೇಗ ಬಿಟ್ಟಿದ್ದಾರೆ. ಈಗ ನೋಡಿ, ಇಲ್ಲಿ 137ರಿಂದ 172, ಅಂದ್ರೆ ಒಂದು 35 ಪಾಯಿಂಟ್ ವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ಇನ್ನೂ ಹೋಗಿತ್ತು, ಮಾರ್ಕೆಟ್ ಇನ್ನೂ ಹೋಗಿತ್ತು. ಅದು ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು. ಬಟ್ ಅದೇ ಡೈರೆಕ್ಷನ್ ಕರೆಕ್ಟ್ ಇದೆ, ಟ್ರೇಡ್ ಚೆನ್ನಾಗೇ ಇದೆ. ಸೊ ಅದು ಪ್ರಕಾರದಲ್ಲಿ ಬಂದಿದೆ. ಈಗ ನಾವು ನಮ್ಮ 1 ಅವರ್ ಝೋನ್ ಪ್ರಕಾರದಲ್ಲಿ ನೋಡೋಣ. ನಾವು ಇವತ್ತು ಬೇಗನೆ ಕ್ಲೋಸ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಇನ್ನೇನು ಫರ್ದರ್ ಮೂವ್ ಕೊಡಲ್ಲ ಅನ್ನೋ ಕನ್ಫರ್ಮೇಶನ್. ನಮ್ಮ ಟ್ರೆಂಡ್ ಲೈನ್ ಇತ್ತು, ಟ್ರೆಂಡ್ ಲೈನ್ ಬ್ರೇಕ್ ಆಗೆಲ್ಲ ಬರಬೇಕಿತ್ತು. ಅದು ಬರೋದಕ್ಕೆ ಇನ್ನು ಟೈಮ್ ತಗೊಳುತ್ತೆ. ಅಷ್ಟೊತ್ತಿಗೆ 3 ಗಂಟೆ ಆಗುತ್ತೆ, ಬೇಡ ಅಂತ ಹೇಳಿ ನಾವು ಯಾವುದೇ ರೀತಿಯ ಟ್ರೇಡ್ ಅನ್ನ ಬೇಡ ಅಂತ ಹೇಳಿ ಕ್ಲೋಸ್ ಮಾಡಿ ಆಯ್ತು. ಸೊ ತುಂಬಾ ಜನ ಬ್ಯಾಕ್ ಟೆಸ್ಟ್ ಮಾಡಿ ಟೆಲಿಗ್ರಾಮ್ ಅಲ್ಲಿ ಕಳ್ಸಿದಿರಿ, ಕೆಲವರು ನನಗೆ ಪರ್ಸನಲ್ ಆಗಿ ಕಳ್ಸಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಅದನ್ನ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ, ಸರಿಯಾ? ಸೊ ಈಗ ನೀವು ವರ್ಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಇಲ್ಲಿದ್ರೆ ಇಲ್ಲ. ಸರಿ, ಇವತ್ತಿನ ನೋಡಿ 1 ಅವರ್ ಝೋನ್ 1, 2, 3, 4. ಸೊ ಓಪನಿಂಗ್ ಇಲ್ಲಿತ್ತು, ಕ್ಲೋಸಿಂಗ್ ಇಲ್ಲಿತ್ತು. ನಾವು ಯಾವ ಕಡೆ ಸಿ ನೋಡ್ಬೇಕು, ಅದೇ ಗ್ಯಾಪ್ ಡೌನ್ ಆದಂತಹ ಮಾರ್ಕೆಟ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಇನ್ನು ಈಗ ನೆಕ್ಸ್ಟ್ ಫೆಬ್ರವರಿ ಸೀರೀಸ್ ಅಲ್ಲಿ ಇನ್ನು ಫರ್ದರ್ ಒಂದು 4 ಸ್ಟೆಪ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ, ಇಂಥದ್ದು ಕನ್ಫ್ಯೂಷನ್ ಅನ್ನು ಅವಾಯ್ಡ್ ಮಾಡುವಂತಹ ಸಿಚುವೇಶನ್ಸ್ ಅನ್ನ ನಾನು ನಿಮ್ಗೆ ಅಲ್ಲಿ ಹೇಳಿದ್ದೀನಿ. ಫೆಬ್ರವರಿ ವಿಡಿಯೋಸ್ ಅನ್ನು ಮಿಸ್ ಮಾಡದೆ ನೋಡಿ. 1 ಅವರ್ ಝೋನ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಆಗುತ್ತೆ. ಸೊ ನಾವೀಗ ಸಿ ಎ ನೋಡೋದಂತ ತೀರ್ಮಾನದಲ್ಲಿ ಇದ್ರು, ಮಾರ್ಕೆಟ್ ಏನಾಯ್ತು, ನೆಕ್ಸ್ಟ್ ಕ್ಯಾಂಡಲ್ ಅಲ್ಲೇ ಬ್ರೇಕ್ ಆಗಿದೆ. ಅಂದ್ರೆ 1 ಅವರ್ ಝೋನ್ ಬಿಟ್ಟು ಹೊರಗೆ ಬಂದಿದೆ. 1 ಅವರ್ ಝೋನ್ ಬಿಟ್ಟು ಹೊರಗೆ ಬಂದಾಗ ಇಲ್ಲಿ 0.5 ಇಂದ ಹೊರಟಿದ್ದು 1.5 ಗೆ ಬಂದು ಟಚ್ ಆಯ್ತು. ಅಂದ್ರೆ ಏನು, ಟಾರ್ಗೆಟ್ ರೀಚ್ ಆಯ್ತು. ನಾವು ಅದನ್ನೇ ಹೇಳಿದ್ದು, ಟಾರ್ಗೆಟ್ ರೀಚ್ ಆದ್ರೆ ತಿರ್ಗಾ ಅದು ಒಳಗೆ ಬರ್ಬೋದು, ಅಥವಾ ರೀಟೆಸ್ಟ್ ಆಗ್ಲಿಲ್ಲ ಅಂದ್ರೆ ಒಂದ್ಸಲಿ ಒಳಗೆ ಬರ್ಬೋದು ಅಂತ. ಅದೇ ಪ್ರಕಾರವಾಗಿ ಮಾರ್ಕೆಟ್ ತಿರ್ಗಾ ಇಲ್ಲಿ ರೀಟೆಸ್ಟ್ ಮಾಡಿ ಇಲ್ಲಿ 1.5 ಇಂದ 0.5 ವರೆಗೆ ಬರ್ಲಿಕ್ಕೆ ಹೊರಟಿದ್ದು. ಓಪನಿಂಗ್ ಹತ್ರ ಸಪೋರ್ಟ್ ರೆಸಿಸ್ಟೆನ್ಸ್ ತಗೊಂಡ ನಂತರ ಮತ್ತೆ ಫರ್ದರ್ ಫಾಲ್ ಆಗಿದೆ. ಸೊ ಫರ್ದರ್ ಸೆಕೆಂಡ್ ಹಾಫ್ ನಂತರ ಫಾಲ್ ಸೈಡ್ ಅಲ್ಲಿ ಇರುವಂತದ್ದು ಪುಟ್ ಸೈಡ್ ಅಲ್ಲಿ ಚೆನ್ನಾಗಿ ಟ್ರೇಡ್ ಅನ್ನ ಕೊಟ್ಟಿದೆ. ಸೊ ಇದು ಇವತ್ತಿನ ಮಾರ್ಕೆಟ್ ಮೂಮೆಂಟಮ್ ಕರೆಕ್ಟ್ ಆಗಿ ಇರುವಂತದ್ದು. ಗ್ಯಾಪ್ ಡೌನ್ ಆಗಿದ್ರಿಂದ ನಾವು ಸಿ ಕಡೆ ಸ್ವಲ್ಪ ಜಾಗ್ರತೆ ಮಾಡಬೇಕು. ಅದೇ ಪ್ರಕಾರದಲ್ಲಿ ನಮ್ಗೆ ಅದು ರಿವರ್ಸಲ್ ಸೈನ್ ಕೊಟ್ಟು, ರಿವರ್ಸಲ್ ಸೈನ್ ಮಧ್ಯಾಹ್ನ ಒಂದು ಟ್ರೇಡ್ ಅನ್ನ ಕೊಟ್ಟಿದೆ. ಅದು ಸಿಂಪಲ್ ಟ್ರೇಡ್ ಅಲ್ಲ, ಒಳ್ಳೆ ಚೆನ್ನಾಗಿರೋ ಟ್ರೇಡ್ ಅನ್ನೇ ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಅದು ರಿವರ್ಸ್ ಆಗೋ ಟೈಮ್ ಅಲ್ಲಿ ಈ ಜಾಗದಲ್ಲಿ ಇತ್ತು ಅರೌಂಡ್ 108 ಇಂದ 150 ಲೆಕ್ಕ ಹಾಕಿ ನೋಡಿ. 150, 108 ಅಂದ್ರೆ ಆಲ್ಮೋಸ್ಟ್ 42 ಪಾಯಿಂಟ್ಸ್ ಟ್ರೇಡ್ ಇತ್ತು. ದೊಡ್ಡ ಟ್ರೇಡ್, ಅದು ಏನು ಸ್ಮಾಲ್ ಟ್ರೇಡ್ ಅಲ್ಲ. ಅದೇ ನಂತರನು ಪಿ ಸೈಡ್ ನೋಡಿದಾಗ್ಲೂ ಪಿನೂ ಅಷ್ಟೇ ನೋಡಿ, ನಮ್ಮ ಝೋನ್ ಇಂದ ಹೊರಟಿದ್ದು 142 ಇಂದ ಅದು ಕ್ಲಿಯರ್ ಆಗಿ 208 ವರೆಗೂ ಬಂದಿದೆ. ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ಪ್ರೆಡಿಕ್ಟ್ ಮಾಡೋದಕ್ಕೆ ಕಲ್ತಿರ್ಬೇಕು. 1 ಅವರ್ ಝೋನ್ ಇಟ್ಕೊಂಡು ಮಾಡಿದ್ರು ಬರುತ್ತೆ. ಇನ್ನು 1 ಅವರ್ ಝೋನ್ ಇನ್ನು ಸ್ವಲ್ಪ ಕ್ಲಾರಿಟಿಯನ್ನ ಕೊಡ್ತಾ ಇದೀವಿ. ಇಲ್ಲ ಒಟ್ಟಿಗೆ ನೀವು ಲೈವ್ ಅಲ್ಲಿ ಸಪೋರ್ಟ್ ಕೊಡಿ ಅಂತ ಇದ್ರೆ ಬನ್ನಿ, ನಾವು ಲೈವ್ ಸಪೋರ್ಟ್ ಕೊಡ್ತೀವಿ. ಡೈಲಿ ಬೆಳಿಗ್ಗೆ 9:15 ಸಂಜೆ 3:15 ವರೆಗೂ ಲೈವ್ ಸಪೋರ್ಟ್ ಕೊಡ್ತೀವಿ. ಸ್ಟೂಡೆಂಟ್ಸ್ ಒಟ್ಟಿಗೆ ಮಿಂಗಲ್ ಆಗಿ ಕ್ವಶನ್ಸ್ ಆನ್ಸರ್ ಮಾಡಿ ಇದೇ ಸ್ಟ್ರಾಟಜಿಯನ್ನು ಇನ್ನೂ ಕ್ಲಿಯರ್ ಆಗಿ ಕಾನ್ಫಿಡೆಂಟ್ ಆಗಿ ಬೆಳೆಯಕ್ಕೆ ತಗೊಳ್ಳಿಕ್ಕೆ ಸೈಕಾಲಜಿಕಲ್ ಬ್ಯಾರಿಯರ್ಸ್ನೆಲ್ಲ ಬ್ರೇಕ್ ಮಾಡಿ ಸಪೋರ್ಟ್ ಎಲ್ಲ ನಾವು ಕೊಡ್ತೀವಿ. ಅದು 1 ಇಯರ್ ಕೋರ್ಸ್ ಇರುತ್ತೆ. 1 ಇಯರ್ ಕೋರ್ಸ್ ಅಲ್ಲಿ ನಾವು ನಿಮ್ಗೆ ಅದನ್ನ ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ. ಸೊ ಇಂಟ್ರೆಸ್ಟ್ ಇದ್ದವರು ಬನ್ನಿ, ಬ್ಯಾಚ್ ಓಪನ್ ಆಗ್ತಾ ಇದೆ ಫೆಬ್ರವರಿದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀವಿ. ಇವತ್ತು ನಮಗೆ ಪ್ರಾಫಿಟಬಲ್ ಡೇ. ಥ್ಯಾಂಕ್ ಯು ವೆರಿ ಮಚ್.